ಗಿಡಮೂಲಿಕೆ ಬರೀ ಗಿಡಮೂಲಿಕೆ ಹಾಕಿ ಪ್ರಯೋಗ ಮಾಡೋಂಥದ್ದು ಒಂದು ವಿಶೇಷವಾದಂಥ ತಾಯ್ತ ಪ್ರಯೋಗ. ಅಂದರೆ ಇದನ್ನು ನೀವು ಚಾಮುಂಡೇಶ್ವರಿ ತಾಯ್ತ ಅಂತಲೇ ನೀವು ಇದನ್ನು ಕರಿಬೋದು. ಯಾಕೆ ಅಂದರೆ ಇದು ಭಾಳ ಪ್ರಭಾವಶಾಲಿಯಾಗಿರೋಂಥದ್ದು, ಗುಪ್ತವಾಗಿರೋಂಥ ಒಂದು ಮೂಲಿಕೆಯಲ್ಲಿ ಮಾಡೋಂಥ ತಾಂತ್ರಿಕ ಪ್ರಯೋಗ. ಇದನ್ನು ನೀವು ಸಂಸಾರಸ್ಥರು ಕೂಡ ನೀವೇ ತಯಾರು ಮಾಡ್ಕೋಬೋದು, ಆಯಿತಾ. ಇದು ನಿಮಗೆ ಸೇರಿದ್ದು. ಇದರಲ್ಲಿ ತಿಳಿಸೋದು ಒಂದೇ ನಮ್ಮ ಉದ್ದೇಶ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನಿಮಗೆ ನೀವೇ ನಿಮ್ಮ ಶ್ರಮದಲ್ಲಿ ನೀವೇ ಇದನ್ನು ಮಾಡ್ಕೋಬೇಕು. ಭಾಳ ಈಸಿಯಾಗಿರುತ್ತೆ. ಗಿಡಮೂಲಿಕೆಗಳನ್ನು ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಯಾವುದು ಏನು ಅಂತ ನಿಮಗೆ ಪರಿಚಯ ಗೊತ್ತಾಗುತ್ತೆ, ಆಯಿತಾ. ಇದರೊಳಗಡೆ ನಾನು ಏನೇನು ಮೂಲಿಕೆ ಹಾಕಿದ್ದೀನಿ ಏನು ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರಣೆ ಕೊಡ್ತೀನಿ. ನೀವು ಅದೇ ರೀತಿ ಪ್ರಯತ್ನ ಮಾಡಿ ನೀವು ನಿಮ್ಮದೇನೇ ಒಂದು ಕಷ್ಟ ಕಾರ್ಪಣ್ಯ ಇದ್ದರೂ ಬಗೆಹರಿಸ್ಕೊಬೋದು. ಇದು ಎಲ್ಲ ರೀತಿ ಬಗೆಹರಿಸ್ಕೊಡುತ್ತೆ, ಒಳ್ಳೇದು ಮಾಡಿಕೊಡುತ್ತೆ ಇದು, ಆಯಿತಾ. ಇದಕ್ಕೆ ನಿಮಗೆ ಸೋಮವಾರದ ದಿವಸ ಕಕ್ಕೆ ಮರದ ಬೇರನ್ನು ತಗೋಬೇಕಾಗತ್ತೆ. ಸೋಮವಾರದ ದಿವಸ ಕಕ್ಕೆ ಮರದ್ದು ಬೇರು ಉತ್ತರ ದಿಕ್ಕಿಗೆ ಹೋಗಿರೋಂಥದ್ದು. ಬೆಳಗ್ಗೆ ಹೊತ್ತು ನೀರು ಹಾಕಿರಬೇಕು ಕಕ್ಕೆ ಮರಕ್ಕೆ. ಬ್ಯಾಟೆ ಮರ ಅಂತ ಕರೀತಾರೆ, ಕಕ್ಕೆ ಮರ ಅಂತ ಕರೀತಾರೆ. ಹಳದಿ ಹೂವು ಬಿಡುತ್ತೆ. ಆ ಮರದ್ದು ಉತ್ತರ ದಿಕ್ಕಿಗೆ ಹೋಗಿರೋಂಥ ಬೇರನ್ನ ತಗೋಬೇಕಾಗತ್ತೆ. ಸೋಮವಾರದ ದಿವಸ ಬೆಳಗ್ಗೆ ನೀರು ಹಾಕಿರಬೇಕು. ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಸೋಮವಾರದ ದಿನ ಕಕ್ಕೆ ಮರದ ಬೇರು ಇಷ್ಟುದ್ದ ತಗೋಬೇಕಾಗತ್ತೆ. ನಂತರ ಮಂಗಳವಾರಕ್ಕೆ ಬಿಳಿ ಲಕ್ಕಿ ಗಿಡ. ಬಿಳಿ ಲಕ್ಕಿ ಗಿಡ ಅಂತ ನಿಮಗೆ ನೋಡಿ ಗೊತ್ತಾಗುತ್ತೆ, ಎಲ್ಲ ಕಡೆ ಇರುತ್ತೆ. ಕೆಲವೊಂದು ಹೆಣ್ಮಕ್ಳು ಹೊರಗಡೆ ಆದಾಗ, ದೊಡ್ಡವರಾದಾಗ ಅದರಲ್ಲೇನೇ ಚಪ್ರ ಮಾಡಿ ಹಾಕಿರ್ತಾರೆ. ಆ ಥರ ಬಿಳಿ ಲಕ್ಕಿ ಗಿಡದ್ದು ಬೇರನ್ನ ಮಂಗಳವಾರ ತೆಗಿಬೇಕಾಗತ್ತೆ. ಬೆಳಗಿನ ಜಾವ ನೀರು ಹಾಕಿರಬೇಕು. ಸಾಯಂಕಾಲದ ಹೊತ್ತು ಗೋಧೂಳಿ ಲಗ್ನದಲ್ಲಿ ಲಕ್ಕಿ ಗಿಡದ್ದು, ಬಿಳಿ ಲಕ್ಕಿ ಗಿಡದ ಬೇರು 2 ಇಂಚು, ಈ ತಾಯ್ತ ಎಷ್ಟು ಉದ್ದ ಇರುತ್ತೆ ಅಷ್ಟುದ್ದು ಬೇರನ್ನ ಉತ್ತರ ದಿಕ್ಕಿಗೆ ಹೋಗಿರೋನ್ನ ತಗೋಬೇಕಾಗತ್ತೆ. ಅದನ್ನು ತಗೊಂಡ್ಮೇಲೆ ಬುಧವಾರದ ದಿವಸಕ್ಕೆ ಎಕ್ಕೆ ಗಿಡ ಅಂತ ನಿಮಗೆಲ್ಲರಿಗೂ ಗೊತ್ತು. ಶ್ವೇತಾರ್ಕ ಅಂತ ಕರೀತಾರೆ, ಮಂದಾರ ಅಂತ ಕರೀತಾರೆ, ಮಂದಾರದ ಗಿಡ ಅಂತ ಕರೀತಾರೆ. ಆ ಥರ ಎಕ್ಕೆ ಗಿಡದ್ದು ಬುಧವಾರದ ದಿವಸ ಬೆಳಗ್ಗೆ ಹೋಗಿ ನೀರು ಹಾಕಿರಬೇಕು. ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅದನ್ನು ಸೂರ್ಯ ಮುಳುಗೋ ಟೈಮಲ್ಲಿ ಅದರದ್ದು ಇಷ್ಟೇ ಉದ್ದ 2 ಇಂಚಿನಷ್ಟು ಬೇರು ಉತ್ತರ ದಿಕ್ಕನ್ನು ತಗೋಬೇಕು ಬುಧವಾರದ ದಿವಸಕ್ಕೆ. ಇವಾಗ ಕಕ್ಕೆ, ಲಕ್ಕೆ, ಎಕ್ಕೆ ಇವು 3 ಗಿಡದ ಬೇರನ್ನೂ ನಿಮಗೆ ಬುಧವಾರದ ತನಕ ಸಂಗ್ರಹ ಮಾಡ್ಕೊಂಡಿರ್ಬೇಕು. ಗುರುವಾರದ ದಿವಸ ಏನು ಮಾಡಬೇಕು, ನೀವು ಸಹದೇವಿ ಗಿಡದ ಬೇರು ತೆಗಿಬೇಕು. ಬೆಳಗ್ಗೆ ನಿಮಂತ್ರಣ ಕೊಟ್ಟಿರಬೇಕು, ಸಾಯಂಕಾಲ ತಗೋಬೇಕು ಗುರುವಾರದ ದಿವಸ. ಆವತ್ತಿನ ದಿನ ಗುರು ಪುಷ್ಯಾಮೃತ ಯೋಗ ಇದ್ದರೂ ಸರಿಯೇ, ಅಥವಾ ಗುರುವಾರದ ಪುಷ್ಯ ನಕ್ಷತ್ರ ಇದ್ದರೂ ಸರಿಯೇ, ಅಂಥ ಟೈಮ್ಗೆ ನೀವು ಒದಗಿ ಬರೋಂಗೆ ಇದನ್ನು ನೀವು ಪ್ಲ್ಯಾನ್ ಮಾಡ್ಕೊಂಡು ಆ ರೀತಿ ಮಾಡಿ. ಸಹದೇವಿ ಗಿಡದ ಬೇರು ಯಾಕೆ ಸೇರಿಸ್ತೀವಿ ಅಂದರೆ, ಈ 3 ಬೇರುಗಳು ಹಾಕಿರ್ತೀವಲ್ಲ ಇವೆಲ್ಲ ಅದು ಪೋಷಣೆ ಕೊಡುತ್ತೆ, ಅಭಿವೃದ್ಧಿ ಕೊಡುತ್ತೆ. ಅದಕ್ಕೋಸ್ಕರನೇ ಸಹದೇವಿ ಗಿಡದ ಬೇರನ್ನ ಸೇರಿಸೋದು ಇದ್ರ ಜೊತೆಗೆ. ಅಷ್ಟನ್ನು ಸೇರಿಸ್ಕೊಂಡು ನವಸಾಗರ ಅಂತ ಒಂದು ಪಂಚಸಾರಿ ಅಂಗಡಿ, ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ ಗಿಡಮೂಲಿಕೆ ಪೂಜೆ ಸಾಮಾನು ಮಾರೋ ಜಾಗದಲ್ಲಿ. ನವಸಾಗರ ಅಂತ ಕೇಳಿದ್ರೆ ಕೊಡ್ತಾರೆ. ನವಸಾಗರ ಒಂದಿಷ್ಟು ತಂದು ಕುಟ್ಟಿ ಪುಡಿ ಮಾಡಿ ಈ ಮೂಲಿಕೆಗಳ ಜೊತೆಯಲ್ಲಿ ಅದನ್ನು ಸೇರಿಸಿ ಹಾಕಿದಾಗ, ಬಂದ್ ಮಾಡಿ ಕ್ಯಾಪ್ ಹಾಕಿ ಬಂದ್ ಮಾಡಿದಾಗ ಒಳಗಡೆ ಮೂಲಿಕೆಗಳು ಯಾವುದೂ ಕೆಡಲ್ಲ. 4 ಬೇರು ಸೇರ್ಕೊಂಡಿರುತ್ತೆ. ಸಹದೇವಿ, ಕಕ್ಕೆ, ಎಕ್ಕೆ, ಲಕ್ಕೆ ಇವು 4 ಬೇರು ಸೇರಿರುತ್ತೆ. ಆವಾಗ ಇದಕ್ಕೆ ನೀವು ವಿಶೇಷವಾದಂಥ ಚಾಮುಂಡೇಶ್ವರಿ ಮಂತ್ರನ ಇದಕ್ಕೆ ಪ್ರಯೋಗ ಮಾಡ್ಬೋದು. ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಿರೋಂಥದ್ದು ಪ್ರತಿಯೊಂದು ಮಂತ್ರಗಳನ್ನು ಇದಕ್ಕೆ ಪ್ರಯೋಗ ಮಾಡಿದಾಗ ಇದು ನಿಮಗೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಮಾಡಿಕೊಡುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯ ಏನೇ ಇದ್ದರೂ ಎಲ್ಲ ರೀತಿಯಲ್ಲೂ ಇದು ನಿಮಗೆ ಹೆಗಲು ಕೊಡುತ್ತೆ, ಜ್ಞಾನೋದಯ ಕೊಡುತ್ತೆ, ಒಳ್ಳೇದು ಮಾಡಿಕೊಡುತ್ತೆ, ಶತ್ರುಬಾಧೆಯಿಂದ ಮುಕ್ತಿ ಮಾಡಿಕೊಡುತ್ತೆ. ಎಲ್ಲ ರೀತಿಯೂ ಇದು ಅನುಕೂಲ ಮಾಡಿಕೊಡುತ್ತೆ. ಅಂದರೆ ಇದಕ್ಕೆ ಮಾಂಸ ಮಡ್ಡಿ ಎಲ್ಲ ತಿಂದು ಹೊಲಸೆ ಬೂಸ್ಕೊಳ್ಳೋಂಗಿಲ್ಲ, ಅರ್ಥ ಇದೆ. ಇದು ಸಾತ್ವಿಕವಾಗಿ ಮಾಡೋಂಥ ಪ್ರಯೋಗ. ಇದು ಭಾಳ ನಿಯಮವಾಗಿ, ಸ್ವಚ್ಛವಾಗಿ, ಶುದ್ಧವಾಗಿ ಇದನ್ನು ಮನೆಯಲ್ಲೇ ಮಡಿಕೋಬೇಕು. ಇದನ್ನು ಕಟ್ಕೊಂಡೆಲ್ಲ ಓಡಾಡೋಂಗಿಲ್ಲ. ಇದನ್ನು ಮನೆಯಲ್ಲಿ ಒಂದು ಕಡೆಯಲ್ಲಿ ಇದನ್ನು ಅರಿಶಿನ, ವಿಭೂತಿ, ಗಂಧ ಇಂಥದ್ದನ್ನೆಲ್ಲ ಹಾಕಿ, ಅಥವಾ ಒರಿಜಿನಲ್ ಪ್ಯೂರ್ ಕುಂಕುಮ ಇದ್ರೆ ಅಂಥದ್ದನ್ನ ಹಾಕಿ ಇದಕ್ಕೆ 2 ಗಂಧದ ಕಡ್ಡಿನಲ್ಲಿ
ಧೂಪ ತೋರಿಸಿ ಇದನ್ನು ಮನೆಯಲ್ಲಿ ಶಾಶ್ವತವಾಗಿ ಒಂದು ದೇವ್ರ ಕೋಣೆಯಲ್ಲಿ ಇಟ್ಕೊಂಡ್ರೆ ಇದು ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ಇದು ನಿಮಗೆ ಅನುಗ್ರಹ ಮಾಡುತ್ತೆ. ಎಲ್ಲ ರೀತಿಯಲ್ಲೂ ಇದು ದಾರಿ ತೋರಿಸ್ಕೊಡುತ್ತೆ. ಭಾಳ ಅನುಕೂಲ ಮಾಡೋಂಥ ಒಂದು ಗಿಡಮೂಲಿಕೆಯಲ್ಲಿ ಮಾಡೋಂಥ ಒಂದು ಚಾಮುಂಡೇಶ್ವರಿ ತಾಯ್ತ ಇದು. ಇದನ್ನು ಯಾರು ಬೇಕಾದ್ರೂ ನೀವು ಪ್ರಯೋಗ ಮಾಡ್ಬೋದು. ಸಂಪೂರ್ಣವಾಗಿ ಇಲ್ಲಿ ಏನು ತಿಳಿಸಿದ್ದೀವಿ ಅದೇ ರೀತಿಯಲ್ಲಿ ಮಾಡಿ. ನಿಮಗೆ ದಿಕ್ಕೆಲ್ಲ ಗೊತ್ತಾಗಲ್ಲ ಅಂದರೆ ಈ ಥರ ಒಂದು ದಿಕ್ಸೂಚಿ ಮಡಿಕೊಡಿ. ಈ ಥರ ಒಂದು ಮಡಿಕೊಂಡ್ಬಿಟ್ರೆ ನಿಮಗೆ ದಿಕ್ಕುಗಳೆಲ್ಲ ಗೊತ್ತಾಗುತ್ತೆ. ಕರೆಕ್ಟಾಗಿ ದಿಕ್ಕು ನೋಡಿ ಸರಿಯಾಗಿ ಟೈಮುಗಳಿಗೆ ಏನಾದ್ರು ತೆಗೆದಾಗ ಇದು ಸಂಪೂರ್ಣವಾಗಿ ನಿಮಗೆ ಅನುಗ್ರಹ ಮಾಡುತ್ತೆ. ಯಾಕೆಂದರೆ ಕಾಂಬಿನೇಷನ್ ಇದರಲ್ಲಿ ಆ ರೀತಿ ಇರುತ್ತೆ.